ಅಸ್ಸಲಾಮ್ ವಲೈಕುಮ್. ಇವತ್ತು ನಾನು ರಂಜಾನ್ ಸೀರೀಸಿಗೆ ಹೋಟೆಲ್ ರೀತಿಯಲ್ಲಿ ಪಕೋಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಜೊತೆಯಲ್ಲಿ ನಾನು ಇದನ್ನು ನಮ್ಮ ಮನೆಗೆ ಮಾಡ್ಕೊಂಡಿದ್ದೆ ಮತ್ತು ಉಪವಾಸ ಇರೋರಿಗೆ ಮಸೀದಿಗೆ ಕೊಟ್ಟು ಕಳ್ಸೋದಕ್ಕೆ ಅಂತಲೂ ಮಾಡಿದ್ದೆ. ಸುಮಾರು 3/4 kg ಅಷ್ಟು ಹಿಟ್ಟನ್ನು ತೊಗೊಂಡು ಹೋಟೆಲ್ ರೀತಿಯಲ್ಲಿ ಪಕೋಡ ಮಾಡಬೇಕಂದ್ರೆ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಪ್ಸ್ ಇರುತ್ತೆ. ಅದನ್ನು ನಾನು ನಿಮಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಹೊರಗಡೆಯಿಂದ ಕ್ರಂಚಿ ಆಗಿರುತ್ತೆ, ಒಳಗಡೆಯಿಂದ ಸಾಫ್ಟ್ ಇರುತ್ತೆ ಮತ್ತು ಅದೇ ಹದ ಇರುತ್ತೆ, ಅದೇ ಟೇಸ್ಟ್ ಇರುತ್ತೆ. ಹೋಟೆಲ್ ಪಕೋಡ ನೀವು ನೋಡ್ತಿರ್ಬೋದು, ಈರುಳ್ಳಿ ಮಸಾಲೆಗಳು ಕಡಿಮೆ ಇರ್ತವೆ, ಹಿಟ್ಟು ಜಾಸ್ತಿ ಇರುತ್ತೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದೇ ರೀತಿಯಲ್ಲಿ ನಾವು ಹೋಟೆಲ್ ರೀತಿಯಲ್ಲೇ ಪಕೋಡನ ನಮ್ಮ ಮನೆಯಲ್ಲಿ ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ನಾನು ಮೊದಲಿಗೆ ಸುಮಾರು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿದ್ದೀನಲ್ಲ, ಸೊ ಹಾಗಾಗಿ ಸುಮಾರು ಅರ್ಧ kg ಅಷ್ಟು ಅಂದರೆ 10 ರಿಂದ 11 ನಾನು ಈರುಳ್ಳಿ ತೊಗೊಂಡಿದ್ದೀನಿ. 5 ಹಸಿಮೆಣಸಿನ್ಕಾಯಿ. ಈ ಹಸಿಮೆಣಸಿನ್ಕಾಯಿ ನನ್ನ ಫೇವ್ರೇಟು, ಯಾಕೆಂದರೆ ಇದು ಖಾರ ಜಾಸ್ತಿ ಕೊಡಲ್ಲ, ಬಟ್ಟು ಇದ್ರದ್ದು ಒಂದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಕಲರಲ್ಲಿ ನಿಮಗೆ ಹಸಿಮೆಣಸಿನ್ಕಾಯಿ ಸಿಕ್ತು ಅಂದರೆ ಇದನ್ನೇ ಬೈ ಮಾಡಿ. ಮತ್ತು ನಾನು ಈಗ ನೀವು ಕರಿಬೇವು ಸೊಪ್ಪನ್ನು ನಾನು ಸ್ವಲ್ಪ ನೀಟಾಗಿ ತೊಳ್ಕೊಂಡು ಚಿಕ್ಕದಾಗಿ ಹೆಚ್ಚುತ್ತಾ ಇದ್ದೀನಿ. ಎಷ್ಟು ಚಿಕ್ಕದಾಗಿ ಹೆಚ್ಚು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಹೆಚ್ಕೊಳ್ಳಿ. ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಯಾಕೆಂದರೆ ನಾವು ಹಿಟ್ಟು ಜಾಸ್ತಿ ಉಪಯೋಗಿಸ್ತಿದ್ದೀವಲ್ಲ. ಸೊ ಹಾಗಾಗಿ ಎಲ್ಲನೂ ಫೈನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಈಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಜೊತೆಗೆ ನಾನು ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ. ಇತ್ತು ಅಂದರೆ ಸಬ್ಬಸಿಗೆ ಸೊಪ್ಪು ಉಪಯೋಗಿಸ್ಕೊಡಿ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಮಾಮೂಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನನ್ನ ಹತ್ರ ಇತ್ತು ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ ಅಂಥೇಳಿ ಸಬ್ಬಸಿಗೆ ಸೊಪ್ಪನ್ನು 1 ಮುಷ್ಟಿಯಷ್ಟು ನಾನು ಹಾಕ್ಕೊಂಡಿದ್ದೀನಿ. ಈಗ ನಾನು 1 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊತಿದ್ದೀನಿ. ಹಿಂಗು, ಕಡಲೆ ಹಿಟ್ಟಲ್ವ, ಹಿಂಗೆ ಹಾಕ್ಕೊಳ್ಳಿ, ಡೈಜೆಷನಿಗೆ ಒಳ್ಳೆಯದು. ಮತ್ತು 1 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ ಖಾರಕ್ಕೆ. ಮತ್ತು 1 ಚಮಚದಷ್ಟು ಅರಿಶಿನ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು ಹೋಟೆಲ್ ರೀತಿ ಟಿಪ್ಸು, ಅದು ಕ್ರಂಚಿಯಾಗಿ ಬರಬೇಕು ಹೊರಗಡೆಯಿಂದ ಅನ್ನೋದಕ್ಕೆ ನಾನು ಒಂದು 4 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 2 ಪಿಂಚಷ್ಟು ಸೋಡಾವನ್ನು ಹಾಕ್ತಾಯಿದ್ದೀನಿ. ಸೋಡಾ ಒಳಗಡೆ ಸಾಫ್ಟ್ನೆಸ್ಸು ಮತ್ತು ಉಪ್ಪು ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಅಕ್ಕಿ ಹಿಟ್ಟು ಕ್ರಂಚಿನೆಸ್ಸು ಕೊಡುತ್ತೆ. ಇವಾಗ ನಾನು ಸುಮಾರು 700 ಗ್ರಾಮಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ. ಮತ್ತು 1 ಚಮಚದಷ್ಟು ನಾನು ದೊಡ್ಡ ಚಮಚದಷ್ಟು ಬಿಸಿ ಎಣ್ಣೆ, ಕಾದಿರೋ ಎಣ್ಣೆನ ಇದಕ್ಕೆ ಹಾಕ್ಕೊಂಡು ನೀರನ್ನು ಸ್ವಲ್ಪನೇ ಹಾಕ್ಕೋಬೇಕಾಗತ್ತೆ. ಇವಾಗ ಕ್ರಂಚಿಯಾಗಿ ಚೆನ್ನಾಗಿ ಬರಬೇಕು ಅಂದರೆ ಹಿಟ್ಟು ತುಂಬ ತೆಳ್ಳಗಿರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಸೈಜಲ್ಲಿ ಸ್ವಲ್ಪ ಗಟ್ಟಿ ಇರಬೇಕು. ಗಟ್ಟಿ ಇದ್ದಾಗ ನಮ್ಮ ವಡೆಗಳು ಚೆನ್ನಾಗಿ ಬರುತ್ತೆ, ಅಂದರೆ ಪಕೋಡ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ತೆಳ್ಳಗಾಯಿತು ಅಂದರೆ ಸಾಫ್ಟಾಗಿ ಮೆತ್ತಗೆ ಬಂದುಬಿಡುತ್ತೆ. ಸೊ ಹಾಗಾಗಿ ಗಟ್ಟಿಯಾಗಿ ಇಟ್ಕೊಂಡಿರಿ. ಅದನ್ನು ನಾನು ಸ್ವಲ್ಪ ಕೈಯಲ್ಲಿ ತೊಗೊಂಡು ಹಾಕ್ತಾ ಹೋದರೆ ನಮ್ಮ ಬಜ್ಜಿ ಅಥವಾ ಪಕೋಡ ರೆಡಿ ಆಗುತ್ತೆ. ಆನಿಯನ್ ಹೋಟೆಲ್ ರೀತಿಯಲ್ಲಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸರಿ ಯೋಚನೆ ಮಾಡ್ತಿರ್ತೀವಿ, ಹೋಟೆಲ್ ರೀತಿ ಅಡುಗೆ ನಮ್ಮ ಮನೇಲಿ ಯಾಕೆ ಬರಲ್ಲ ಅಂದರೆ 2-3 ಟಿಪ್ಸ್ ಇರುತ್ತೆ. ಎಲ್ಲ ನಾವು ಅದೇ ರೀತಿ ಫಾಲೋ ಮಾಡ್ತಿರ್ತೀವಿ, ಬಟ್ ಈ 2-3 ಟಿಪ್ಸಿಂದ ನಮಗೆ ಅದು ಬರೋಲ್ಲ. ಅದು ಈರುಳ್ಳಿ ಈ ಪಕೋಡಾಗೆ ಚಿಕ್ಕದಾಗೆ ಕಟ್ ಮಾಡ್ಕೊಬೇಕು. ಜೊತೆಗೆ ಈಗ ಅಕ್ಕಿ ಹಿಟ್ಟು ಹಾಕಬೇಕು ಮತ್ತು ಬಿಸಿಯಾಗಿರೋ ಎಣ್ಣೆ ಹಾಕಬೇಕು, ಸ್ವಲ್ಪ ಗಟ್ಟಿ ಕಲಿಸ್ಬೇಕು. ಇದನ್ನೆಲ್ಲ ಮಾಡಿಕೊಂಡ್ರೆ ನಮಗೆ ಆನಿಯನ್ ಪಕೋಡ ರೆಡಿ.